ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇದ್ರಾ? ಹಾಗಾದ್ರೆ ನಿಮ್ಗೆಲ್ಲರಿಗೂ ಕೂಡ ಎರಡು ಗುಡ್ ನ್ಯೂಸ್ ಇದೆ. ಒಂದು 7ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆದು ಸಂಬಂಧಪಟ್ಟ ಹಾಗೆ. ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಪ್ಡೇಟ್ಸ್ನು ಕೂಡ ಪಡ್ಕೋತೀರಾ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕೆಲವ್ರದ್ದು ಕಮೆಂಟ್ನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಮೆಂಟ್ ಆಗ್ತಾ ಇದ್ದಾರೆ ಕೆಲವರು, ನಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದಿಲ್ಲ, ರಾಯಚೂರಿಗೆ ಬಂದಿಲ್ಲ, ಬೆಳಗಾವಿಗೆ ಬಂದಿಲ್ಲ, ಈ ರೀತಿ ಕಮೆಂಟ್ ಬರ್ತಿದೆ. ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಫಸ್ಟು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. ಇಲ್ಲಿ 7ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರ್ತಿದೆ ಅಂದರೆ, ಒಂದು ತಿಂಗಳಲ್ಲಿ ಬಂದ್ಬಿಟ್ಟು ಒಂದೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 2 ಕಂತಿನ ಹಣನ ಒಂದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾಯಿಲ್ಲ. ನೀವು ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು. ಫುಲ್ ಆಗಸ್ಟಿಂದನೂ ಕೂಡ ಒಂದು ತಿಂಗಳಲ್ಲಿ ಒಂದು ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಿದೆ. ಇನ್ ಕೇಸ್ ಏನಾದರೂ ಒಂದು ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದ್ದು ಲೇಟ್ ಆಗಿದ್ದು ಮುಂದಿನ ಕಂತಿಗೆ ಹೊಂಟೋಯ್ತು ಅಂದರೆ ಅವಾಗ 2 ಕಂತಿನ ಹಣನೂ ಕೂಡ ಕೊಡ್ತಾ ಇರೋದು. ಇವಾಗ ನಿಮಗೆ ಕರೆಕ್ಟಾಗಿ ಕೊಟ್ಟಿದ್ರೆ 6ನೇ ಕಂತಿನ ಹಣ ಏನು ಬರಬೇಕಾಗಿತ್ತು ಹೋದ ತಿಂಗಳದು, ಅದು ಈ ತಿಂಗಳು ಬಂದಿದೆ. ಈ ತಿಂಗಳದು 7ನೇ ಕಂತಿನ ಹಣ ನಿಮ್ಗೆ ಏನು ಬರಬೇಕಾಗಿತ್ತಲ್ಲ ಅದು ಬಂದ್ಬಿಟ್ಟು ನಿಮಗೆ ಮುಂದಿನ ತಿಂಗಳು ಬರುತ್ತೆ. ಅಂದರೆ ಮಾರ್ಚಲ್ಲಿ ಬಂದ್ಬಿಟ್ಟು ನೀವು 7ನೇ ಕಂತಿದ್ದು ಗೃಹಲಕ್ಷ್ಮಿ ಯೋಜನೆ ಹಣನ ರಿಸೀವ್ ಮಾಡ್ಕೋತೀರ. ಇಲ್ಲಿ ನಿಮಗೆ ಸಾಕಷ್ಟು ಜನ ಕೇಳ್ತಾರೋ ಡೌಟ್ಗೆ ಇಲ್ಲಿ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅನ್ಕೋತೀನಿ. 7ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕು. ಮತ್ತು ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಅದು ಕೂಡ 7ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಮತ್ತು ಇನ್ನೊಂದು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಇಲ್ಲಿ ಯಾರಿಗೆ ಪೆಂಡಿಂಗ್ ಹಣ ಬಂದಿರಲ್ಲ, ಅಂದರೆ ಗೃಹಲಕ್ಷ್ಮಿ ಯೋಜನೆದು 1 ಕಂತು ಬರುತ್ತೆ, 2 ಕಂತು ಬರುತ್ತೆ, ಅದಾದಮೇಲೆ ಒಂದು 2-3 ಕಂತಿನ ಹಣ ಬಂದೇ ಇರಲ್ಲ. ಕೆಲವ್ರಿಗೊಂದು 4 ಕಂತಿನ ಹಣವರೆಗೂ ಕೂಡ ಬಂದಿರುತ್ತೆ. ಇವಾಗ 5-6 ಬಂದಿರಲ್ಲ. ಇಂಥವ್ರದ್ದು ಏನು ಸಮಸ್ಯೆಯಾಗಿ ಹಣ ಬಂದಿರಲ್ವಲ್ಲ, ಆ ಒಂದು ಅಕೌಂಟ್ಸ್ ಎಲ್ಲನೂ ಕೂಡ ಚೆಕ್ ಮಾಡಿ, ಅಪ್ಲಿಕೇಶನ್ಸ್ ಎಲ್ಲ ಚೆಕ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಮಾರ್ಚ್ 31ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಹಣ ಎಲ್ಲನೂ ಕೂಡ ಹಾಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನೀವು ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ಇಲ್ಲಿ 7ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಬಂದಿರೋದೇನಪ್ಪ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣಕ್ಕಂತೂ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಆಗಲೇ 6ನೇ ಕಂತಿನ ಹಣ ಬಂದ್ಬಿಟ್ಟಿದೆ. ನೀವೆಲ್ಲರೂ ಕೂಡ ಇವಾಗ ವೆಯ್ಟ್ ಮಾಡ್ತಾ ಇರೋದು 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ 7ನೇ ಕಂತಿನ ಹಣ ಅಂತೂ ಈ ತಿಂಗಳಲ್ಲಿ ರಿಲೀಸ್ ಆಗಲ್ಲ. ಅದ್ರ ಬಗ್ಗೆ ನೀವು ಯಾವುದೇ ಥರ ಡೌಟ್ ಇಟ್ಕೊಬಿಡಿ. ಏನಿದ್ರು ಅದು ಕೂಡ ನೆಕ್ಸ್ಟ್ ತಿಂಗಳಲ್ಲಿ. ಅದರಲ್ಲಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೆ ಎಲ್ಲರಿಗೂ ಕೂಡ ಕೊಟ್ಟಿರೋ ಅಪ್ಡೇಟ್ ಮತ್ತು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಡೆಫಿನೆಟ್ಲಿ 100% ಶೋರ್ ಆಗಿ 15ನೇ ತಾರೀಕು ಒಳಗಡೆ ರಿಲೀಸ್ ಆಗುತ್ತೆ ಅಂತ ಹೇಳಿದರೆ, ಅದಕ್ಕಿಂತ ಡಿಲೇ ಆಗಲ್ವಂತೆ. ಅದನ್ನ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಿಂದ 7ನೇ ಕಂತಿನ ಹಣ ನೀವು ಸ್ವಲ್ಪ ಬೇಗ ರಿಸೀವ್ ಮಾಡ್ಕೋತೀರಾ. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಯಾರು ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ.